ಹೇ ಎವ್ರಿವನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಮ್ಯಾಥ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ನಿಮ್ಮದು ಮ್ಯಾಥ್ಸ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಚ್ 4th ಇದೆ ಅಂತಂದರೆ ಕಮಿಂಗ್ ಮಂಡೇ ನಿಮಗೆ ಮ್ಯಾಥ್ಸ್ ಎಕ್ಸಾಮಿನೇಷನ್ ಇದೆ. ಮ್ಯಾಥ್ಸ್ ಎಕ್ಸಾಮಿನೇಷನಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ್ಯಾವ ಮೇನಲ್ಲಿ ಎಷ್ಟೆಷ್ಟು ಕ್ವಶನ್ಸನ್ನು ಕೇಳ್ತಾರೆ, 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತಾ, ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೇಟೇಜ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಮ್ಯಾಥ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಆ ವಿಡಿಯೋ ಹೆಲ್ಪ್ ಆಗುತ್ತೆ ಗೈಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಕ್ಯಾಲ್ಕುಲಸ್ ಈ ಒಂದು ಪಾರ್ಟನ್ನು ಸ್ಟಡಿ ಮಾಡ್ದಲೇ ಬೇರೆ ಚಾಪ್ಟರ್ಸನ್ನು 100% ಪ್ರಾಕ್ಟೀಸ್ ಮಾಡಿಕೊಂಡು ಹೇಗೆ 80ಗೆ 74 ನೀವು ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ಗೆ ನಿಮಗೆ 2.5 days ಗ್ಯಾಪ್ ಇದೆ. ಈ 2.5 daysಲ್ಲಿ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಫಸ್ಟ್ ಯಾವ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಕ್ಯಾಲ್ಕುಲಸ್ ಅಂತಂದರೆ ತುಂಬ ಡಿಫಿಕಲ್ಟಿ ಇರುತ್ತೆ, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಅದು ನೆನಪಿರಲ್ಲ. ಸೊ ಆ ಥರ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಕ್ಯಾಲ್ಕುಲಸನ್ನು ನೀವು ಸ್ಟಡಿ ಮಾಡ್ದಲೇ ಬೇರೆ ಚಾಪ್ಟರ್ಸಿಂದನೂ ಕೂಡ ನೀವು ಸ್ಟಡಿ ಮಾಡಿ ಮ್ಯಾಕ್ಸಿಮಮ್ ಸ್ಕೋರನ್ನು ಸ್ಕೋರ್ ಮಾಡಬಹುದು ಗೈಸ್. ನಿಮ್ಮ ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಕ್ಯಾಲ್ಕುಲಸ್ ಪಾರ್ಟ್ 1 ಇಂಟ್ರೊಡ್ಯೂಸ್ ಮಾಡಿಲ್ಲ. ಕ್ಯಾಲ್ಕುಲಸ್ ಬಿಟ್ಟು ಕೂಡ ಬೇರೆ ಚಾಪ್ಟರ್ಸ್ ಕೂಡ ಇದೆ. ಸೊ ಆ ಚಾಪ್ಟರ್ಸನ್ನು ನೋಡಿ. ನನಗೆ ಕ್ಯಾಲ್ಕುಲಸ್ ತುಂಬ ಡಿಫಿಕಲ್ಟಿ ಇದೆ, ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ನೀವು ನೆಗೆಟಿವ್ ಸೈಡನ್ನು ಮಾತ್ರ ಯೋಚನೆ ಮಾಡಿ ಕೂರೋ ಬದಲು ಬ್ಲೈಂಡ್ ಆಗಿ ಬೇರೆ ಚಾಪ್ಟರ್ಸು ಕೂಡ ಇದೆ. ಈ ಚಾಪ್ಟರ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ 80ಗೆ 74 ಈಸಿಯಾಗಿ ಸ್ಕೋರ್ ಮಾಡ್ಬೋದು ಗೈಸ್. ಹಾಗಾದರೆ ನಿಮ್ಮ ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಆ ಥರ ಚಾಪ್ಟರ್ಸ್ ಯಾವುದಿದೆ ಅಂತ ನೋಡೋದಾದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದೆ, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ವೆಕ್ಟರಲ್ ಆಲ್ಜಿಬ್ರಾ, 3D, ಲೀನಿಯರ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ರಾಬಬಿಲಿಟಿ. ಈ 8 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಿ 80ಗೆ 74 ಈಸಿಯಾಗಿ ಸ್ಕೋರ್ ಮಾಡ್ಬೋದು ಕ್ಯಾಲ್ಕುಲಸನ್ನು ನೀವು ಪ್ರಾಕ್ಟೀಸ್ ಮಾಡ್ದಲೇ. ನಾನು ಕ್ಯಾಲ್ಕುಲಸ್ ಮುಂಚೆಯಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಕ್ಯಾಲ್ಕುಲಸ್ ನನಗೆ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, ಆದರೂ ಕೂಡ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋರು ನೀವು ಕ್ಯಾಲ್ಕುಲಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ನನಗೆ ಕ್ಯಾಲ್ಕುಲಸ್ ಆಗ್ತಾನೇ ಇಲ್ಲ, ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಮಾತ್ರ ಈ ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈ ಚಾಪ್ಟ್ರಲ್ಲಿ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದರಲ್ಲೂ ಕೂಡ 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ 1 ಇರುತ್ತೆ, 3 ಮಾರ್ಕ್ಸ್ 1 ಇರುತ್ತೆ. ಮ್ಯಾಟ್ರಿಸಸಲ್ಲಿ 1 ಮಾರ್ಕ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ 1 ಇರುತ್ತೆ, 5 ಮಾರ್ಕ್ಸ್ 1 ಇರುತ್ತೆ. ಡಿಟರ್ಮಿನೆಂಟ್ಸಲ್ಲಿ 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 4 ಮಾರ್ಕ್ಸ್ 1, 5 ಮಾರ್ಕ್ಸ್ 1 ಇರುತ್ತೆ. ವೆಕ್ಟರಲ್ ಆಲ್ಜಿಬ್ರಾದಲ್ಲಿ 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ. 3D ಜಾಮೆಟ್ರಿಯಲ್ಲಿ 1 ಮಾರ್ಕ್ ಕ್ವಶನ್ 2 ಇರುತ್ತೆ, 2 ಮಾರ್ಕ್ಸ್ 1 ಇರುತ್ತೆ, 5 ಮಾರ್ಕ್ಸ್ 1 ಇರುತ್ತೆ. ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ 1 ಮಾರ್ಕ್ 1 ಕ್ವಶನ್ ಇರುತ್ತೆ ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಪ್ರಾಬಬಿಲಿಟಿಯಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ, 3 ಮಾರ್ಕ್ಸ್ 1 ಇರುತ್ತೆ, 1 ಮಾರ್ಕ್ ಕ್ವಶನ್ 1 ಇರುತ್ತೆ. ಈಗ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಈಗ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ನಾವು ಕೌಂಟ್ ಮಾಡೋದಾದರೆ 1 ಮಾರ್ಕ್ ಕ್ವಶನ್ ಎಲ್ಲ ಚಾಪ್ಟ್ರಲ್ಲಿ ನೀವು ಕರೆಕ್ಟಾಗಿ ಕೌಂಟ್ ಮಾಡಿದರೆ 1 ಮಾರ್ಕ್ ಕ್ವಶನ್ ಈ 8 ಚಾಪ್ಟರ್ಸಿಂದ 14 ಕ್ವಶನ್ಸ್ ಬರುತ್ತೆ. ಸೊ 14 ಆಯಿತು. ನೆಕ್ಸ್ಟ್ ನೋಡೋಣ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸನ್ನು ನೀವು 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಈ 6 ಕ್ವಶನ್ಸನ್ನು ಕೂಡ ಈ 8 ಚಾಪ್ಟರ್ಸಿಂದನೇ ಕೇಳ್ತಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. 2 ಮಾರ್ಕ್ಸ್ ಕ್ವಶನ್ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, 2 ಮಾರ್ಕ್ಸ್ ಕ್ವಶನ್ ಇಲ್ಲಿದೆ. 3D ಜಾಮೆಟ್ರಿನಲ್ಲೂ ಕೇಳ್ತಾರೆ ಆ್ಯಂಡ್ ಪ್ರಾಬಬಿಲಿಟಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ 2 ಕೇಳ್ತಾರೆ. ಸೊ ಇದನ್ನು ಕೌಂಟ್ ಮಾಡಿದರೆ ಎಷ್ಟಾಗುತ್ತೆ? ಟೋಟಲ್ 12 ಮಾರ್ಕ್ಸ್ ಆಗುತ್ತೆ. 1 2 3 4 5 6. ಸೊ 6 × 2 12 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಗೆ ಬರೋಣ. 3 ಮಾರ್ಕ್ಸ್ ಕ್ವಶನ್ನು ಕೂಡ ನೀವು 6 ಅಟೆಂಡ್ ಮಾಡಬೇಕು. ಆ 6 ಕ್ವಶನ್ಸು ಕೂಡ ನಿಮಗೆ ಈ 8 ಚಾಪ್ಟರ್ಸಲ್ಲೇ ಕೇಳ್ತಾರೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 3 ಮಾರ್ಕ್ಸ್ ಕ್ವಶನ್ 1 ಆಯಿತು. ಇಲ್ಲಿ 2 3 4 5 6. ಸೊ 6 × 3 18 ಮಾರ್ಕ್ಸ್ ಆಯಿತು. ಸೊ 18 ಮಾರ್ಕ್ಸನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ 5 ಮಾರ್ಕ್ಸ್ ಕ್ವಶನ್ಸ್. ನೀವು 4 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಆ 4 ಕ್ವಶನ್ಸು ಕೂಡ ಈ 8 ಚಾಪ್ಟರ್ಸಿಂದನೇ ಕೇಳ್ತಾರೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈ ಚಾಪ್ಟರಿಂದ 5 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಮ್ಯಾಟ್ರಿಸಸ್ಸಿಂದ 5 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಡಿಟರ್ಮಿನೆಂಟ್ಸಿಂದ 1 ಕ್ವಶನ್ ಬರುತ್ತೆ. ಆ್ಯಸ್ ವೆಲ್ ಆಸ್ 3D ಜಾಮೆಟ್ರಿಯಿಂದನೂ ಕೂಡ 1 ಕ್ವಶನ್ ಬರುತ್ತೆ. ಸೊ 5 × 4 20 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಕ್ತು. ನೆಕ್ಸ್ಟ್ 6 ಮಾರ್ಕ್ಸ್ ಒಂದು ಫಿಕ್ಸ್ಡ್ ಕ್ವಶನ್ ಕೇಳ್ತಾರೆ ಲೀನಿಯರ್ ಪ್ರೋಗ್ರಾಮಿಂಗಿಂದ ಗ್ರಾಫ್. ಸೊ 6 ಮಾರ್ಕ್ಸ್. ದೆನ್ 4 ಮಾರ್ಕ್ಸ್ ಕ್ವಶನ್ ಒಂದು ಡಿಟರ್ಮಿನೆಂಟ್ಸಿಂದ ಕೇಳ್ತಾರೆ. ಸೊ ಇದೆಲ್ಲ ಕೌಂಟ್ ಮಾಡಿದರೆ ನಿಮಗೆ ಟೋಟಲ್ 74 ಮಾರ್ಕ್ಸ್ ಆಗುತ್ತೆ ಔಟ್ ಆಫ್ 80.
ಸೊ ನೀವು ಕ್ಯಾಲ್ಕುಲಸನ್ನು ಪ್ರಾಕ್ಟೀಸ್ ಮಾಡ್ದಲೇ ಈ 8 ಚಾಪ್ಟರ್ಸನ್ನು 100% ಪ್ರಾಕ್ಟೀಸ್ ಮಾಡಿದರೆ 8ಗೆ 74 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮ್ಯಾಥಮೆಟಿಕ್ಸಲ್ಲಿ ಎಲ್ಲಿ ಮಾರ್ಕ್ಸ್ ಹೋಗುತ್ತೆ ಅಂತಲೇ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮಗೆ 74 ಮಾರ್ಕ್ಸ್ ಬರುತ್ತೆ ಅಂತಂದ್ರೂ ಕೂಡ ಈ 74 ಮಾರ್ಕ್ಸಲ್ಲಿ 5, 6, 7, 8, 9, 10, 11 ಮಾರ್ಕ್ಸ್ ನಿಮಗೆ ಹೋದರೂ ಕೂಡ ಆರಾಮಾಗಿ ನೀವು 8ಗೆ 60+ ಅಂತೂ ಆರಾಮಾಗೆ ಸ್ಕೋರ್ ಮಾಡ್ಬೋದು ಈ 8 ಚಾಪ್ಟರ್ಸನ್ನು 100% ಸ್ಟಡಿ ಮಾಡಿದರೆ ಮಾತ್ರ. ಓಕೆ, ಕ್ಯಾಲ್ಕುಲಸ್ ನಿಮಗೆ ಕಷ್ಟ ಆಗ್ತಿದೆ, ಓಕೆ ಕ್ಯಾಲ್ಕುಲಸನ್ನು ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿ ಈ 8 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಿದರೆ 60+ ಸ್ಕೋರ್ ಮಾಡ್ಬೋದು. ಇನ್ನೂ ಪಕ್ಕ ನಾನು ಈ 8 ಚಾಪ್ಟರ್ಸ್ ಪಕ್ಕ ನಾನು ಸ್ಟಡಿ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ 8ಗೆ 74 ನೀವು ಸ್ಕೋರ್ ಮಾಡ್ಬೋದು ಗೈಸ್. ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ಗೆ ಇರ್ತಕ್ಕಂಥ ಟೈಮ್ ಡ್ಯೂರೇಷನ್ ಬಂದುಬಿಟ್ಟು ಅಂದರೆ ಗ್ಯಾಪ್ ಬಂದುಬಿಟ್ಟು ನಿಮಗೆ 2.5 ಡೇಸ್. ಸೊ 2.5 ಡೇಸಲ್ಲಿ ನೀವು ಯಾವ ರೀತಿ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂತ ನೋಡೋದಾದರೆ, ಫಸ್ಟ್ ನೀವು ಕನ್ನಡ ಎಕ್ಸಾಮಿನೇಷನ್ ಬರ್ತೀರಾ ಫ್ರೈಡೇ. ಸೊ ಫ್ರೈಡೇ ನೀವು ನೈಟ್ ಮಲ್ಗೋಷ್ಟರಲ್ಲಿ ಯಾವುದಾದ್ರೂ 2 ಚಾಪ್ಟರ್ನ ಟಾರ್ಗೆಟ್ ಮಾಡಿ. ಓಕೆ, ಯಾವುದಾದ್ರೂ 2 ಚಾಪ್ಟರ್ನ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ನಾನು ಮೇಲೆ ಹೇಳಿರ್ತಕ್ಕಂಥ 8 ಚಾಪ್ಟರ್ಸಲ್ಲಿ ಯಾವುದಾದ್ರೂ 2 ಚಾಪ್ಟರ್ಸನ್ನು ನೀವು ಕಂಪ್ಲೀಟ್ ಮಾಡಿ ಫ್ರೈಡೇ ಮಲಗಬೇಕಾಗುತ್ತೆ. ನೆಕ್ಸ್ಟ್ ಸ್ಯಾಟರ್ಡೇ ನಿಮ್ಮದು 4 ಚಾಪ್ಟರ್ಸ್ ಟಾರ್ಗೆಟ್ ಇರಬೇಕು. ಈ 4 ಚಾಪ್ಟರ್ಸನ್ನು ನೀವು 100% ಕಂಪ್ಲೀಟ್ ಮಾಡಿ ಸ್ಯಾಟರ್ಡೇ ನಿಮ್ಮ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಸಂಡೇ ಬಂದುಬಿಟ್ಟು ಆಫ್ ಡೇಯಲ್ಲಿ 2 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿ. ಯಾವುದಾದ್ರೂ ಮೇಲೆ ಹೇಳಿರ್ತಕ್ಕಂಥ ಯಾವ ಚಾಪ್ಟರ್ ಆದರೂ 2 ಚಾಪ್ಟರ್ನ ನೀವು ಟಾರ್ಗೆಟ್ ಇಟ್ಕೊಂಡು ಕಂಪ್ಲೀಟ್ ಮಾಡಬೇಕಾಗತ್ತೆ. ಮತ್ತು ಸಂಡೇ ಆಫ್ಟರ್ನೂನ್ ಆದಾಗಿಂದ ನೀವು ಏನೇನು 2 ಡೇಸಲ್ಲಿ ಏನೇನು ಪ್ರಾಕ್ಟೀಸ್ ಮಾಡಿರ್ತೀರೋ ಅದೆಲ್ಲದನ್ನು ಕೂಡ ನೀವು ಕಂಪ್ಲೀಟಾಗಿ ರಿವಿಷನನ್ನು ಮಾಡಬೇಕಾಗುತ್ತೆ. ಈ 8 ಚಾಪ್ಟರ್ಸನ್ನು ನೀವು ಓದುವಾಗ ನಿಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಯಾವುದ್ರ ಮೇಲೆ ಇರಬೇಕು ಅಂತಂದರೆ 2, 3, 4 ಆ್ಯಂಡ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ರಿಪೀಟೆಡ್ ಫಿಕ್ಸ್ಡ್ ಕ್ವಶನ್ಸ್ ಅಂತ ಇರುತ್ತೆ ನಿಮ್ಮ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ. ಸೊ ಆ ಥರ ಕ್ವಶನ್ಸ್ ಬಗ್ಗೆ ನಿಮ್ಮದು ಜಾಸ್ತಿ ಕಾನ್ಸಂಟ್ರೇಷನ್ ಇರಲಿ, ಬಿಕಾಸ್ ಅದೇ ಥರ ಕ್ವಶನ್ಸ್ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಗೈಸ್. ಸೊ ಆ ಥರ ಕ್ವಶನ್ಸ್ ಬಗ್ಗೆ ನೀವು ಜಾಸ್ತಿ ಫೋಕಸನ್ನು ಮಾಡಿ ಅದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಮಾರ್ಚ್ 4 ಅಂತಂದರೆ ಮಂಡೇ ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಾನು ಇನ್ನೊಂದು ಟಿಪ್ ಲಾಸ್ಟಿಗೆ ಏನನ್ನ ಕೊಡ್ತೀನಿ ಅಂತಂದರೆ, ಕ್ಯಾಲ್ಕುಲಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ಚಾಪ್ಟರ್ಸ್ ನಿಮಗೆ ತುಂಬ ಡಿಫಿಕಲ್ಟಿ ಆಗಿದೆ, ಹಾಗಾಗಿ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ಬಟ್ ಆದರೂ ಕೂಡ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗಾಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗಾಗಿರ್ಬೋದು, ಸೆಕೆಂಡ್ ಟೆಸ್ಟ್ ಆಗಿರ್ಬೋದು, ಈ ಕ್ಯಾಲ್ಕುಲಸ್ ಚಾಪ್ಟರ್ಸಿಂದ ನೀವು ಅಟ್ಲೀಸ್ಟ್ 1, 2, 3 ಕಾನ್ಸೆಪ್ಟ್ ಅಂತೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿರ್ತೀರ. ಫಾರ್ ಶ್ಯೂರ್ ಪ್ರಾಕ್ಟೀಸ್ ಮಾಡಿರ್ತೀರ. ಯಾವುದಾದ್ರೂ ಚಾಪ್ಟರ್ ತಗೊಳ್ಳಿ, ಆ ಚಾಪ್ಟರಲ್ಲಿ ಫಾರ್ ಶ್ಯೂರ್ ನೀವು ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ಆ ಥರ ಚಾಪ್ಟರ್ಸ್ ಯಾವುದೇದು, ಆ ಥರ ಕಾನ್ಸೆಪ್ಟ್ಸ್ ಯಾವುದೇದು, ಆ ಥರ ಎಕ್ಸಸೈಸ್ ನಾವು ಯಾವುದೇ ಪ್ರಾಕ್ಟೀಸ್ ಮಾಡಿದ್ದೀವಿ, ಸೊ ಅದನ್ನು ಪಿಕಪ್ ಮಾಡಿಕೊಂಡು ನೀವು ಇರ್ತಕ್ಕಂಥ 2.5 ಡೇಸಲ್ಲಿ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾನು ಮೇಲೆ ಹೇಳಿರ್ತಕ್ಕಂಥ ಮಾರ್ಕ್ಸ್ ನಿಮಗೆ 74 ಬರುತ್ತೆ, ಬಟ್ ಅದು ಈಸಿಯಾಗಿ ಬರಲ್ಲ. ನಾನು ಹೇಳ್ತಾ ಇದ್ದೀನಿ 8 ಚಾಪ್ಟರ್ಸನ್ನು 100% ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ 74 ಮಾರ್ಕ್ಸ್ ಬರುತ್ತೆ. ವಿತೌಟ್ ಆಪ್ಷನ್ 74 ಮಾರ್ಕ್ಸ್ ಬರುತ್ತೆ. ಬಟ್ ನಿಮಗೆ ವಿತ್ ಆಪ್ಷನ್ಸು ಕೂಡ ಬೇಕು ಅಂತಂದರೆ, ಅದರಲ್ಲಿ ಯಾವುದಾದ್ರೂ 1, 2, 3 ಕ್ವಶನ್ಸ್ ನಿಮಗೆ ಕೈ ಕೊಡ್ತು ಅಂತಂದರೂ ಕೂಡ ಇದರಲ್ಲಿ ನೀವು ಪ್ರಿಪ್ರೇಟರಿ, ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಸೆಕೆಂಡ್ ಟೆಸ್ಟ್ಗೆ ಯಾವುದಾದ್ರೂ ಈ ಕ್ಯಾಲ್ಕುಲಸ್ ಪಾರ್ಟಿಂದ ಕೆಲವು ಕಾನ್ಸೆಪ್ಟ್ಸನ್ನು, ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡಿರ್ತೀರ. ಆ ಥರದ್ದನ್ನು ನೀವು ಗ್ಯಾಪ್ ಡೇಸಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬೆನಿಫಿಟ್ ಆಗುತ್ತೆ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಇಲ್ಲ ನನಗೆ ಕ್ಯಾಲ್ಕುಲಸ್ ಆಗ್ತಾನೆ ಇಲ್ಲ, ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅಂತಂದರೆ ನೀವು ಈಸಿಯಾಗಿ ಕ್ಯಾಲ್ಕುಲಸ್ ಪಾರ್ಟನ್ನು ಸ್ಕಿಪ್ ಮಾಡಿ ನಾನು ಮೇಲೆ ಏನು ಸ್ಟ್ರಾಟಜಿಯನ್ನು ಹೇಳಿದ್ದೀನೋ ಅದನ್ನು ನೀವು 100% ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಯಾವುದೇ ಈ ರೀತಿ ಅಲ್ಟಿಮೇಟ್ ಸ್ಟ್ರಾಟಜಿ ಹೇಳಿ ಏನೇ ಒಂದು ಸ್ಮಾರ್ಟ್ ಸ್ಟಡಿ ಹೇಳಿ ಅದು ಯಾವಾಗ ಫುಲ್ಫಿಲ್ ಆಗುತ್ತೆ ಅಂತಂದರೆ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ, ನೀವು ಕರೆಕ್ಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದಾಗ. ಓಕೆ, ಸೊ ನಿಮ್ಮ ಕೆಲಸ ಈಗ ಏನು ಅಂತಂದರೆ ನಾನು ಈಗ ಏನು ಹೇಳಿದ್ದೀನೋ ಅದನ್ನು ನೀವು ಕರೆಕ್ಟಾಗಿ 100% ಎಕ್ಸಿಕ್ಯೂಟ್ ಮಾಡಲೇಬೇಕು. ಓಕೆ, ಬಿಕಾಸ್ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಕ್ಯಾಲ್ಕುಲಸ್ ಅನ್ನೋ ಒಂದು ದೊಡ್ಡ ಪಾರ್ಟನ್ನೇ ಮ್ಯಾಥಮೆಟಿಕ್ಸಲ್ಲಿ ನೀವು ಸ್ಕಿಪ್ ಮಾಡ್ತಾ ಇದ್ದೀರಾ ಅಂತಂದರೆ ಮೇಲೆ ಹೇಳಿರ್ತಕ್ಕಂಥ 8 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಲೇಬೇಕಾಗುತ್ತೆ ಗೈಸ್. ಅದರಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಲಾಂಗ್ ವಿತ್ ದಟ್ ನಾನು ಈಗಾಗಲೇ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸು ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೊವೈಡ್ ಮಾಡಿದ್ದೀನಿ. ಇದೆಲ್ಲ ವೀಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಒನ್ ಶಾರ್ಟ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮಗೆ ಆ ಪ್ಲೇಲಿಸ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಬಿಕಾಸ್ ಅವರು ಕೂಡ ಇದೇ ಸಿಚುವೇಷನಲ್ಲಿ ಇರ್ತಾರೆ. ಕ್ಯಾಲ್ಕುಲಸ್ ಡಿಫಿಕಲ್ಟ್, ಕ್ಯಾಲ್ಕುಲಸ್ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಇದೇ ಸಿಚುವೇಷನಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್ ಗೈಸ್.